ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಹೈಯರ್ ಕಂಪ್ನಿದು ಒಂದು ಫ್ರಂಟ್ ಲೋಡೆಡ್ ವಾಷಿಂಗ್ ಮಿಷಿನ್ ಇದೆ. ಇದು ಸ್ಮಾರ್ಟ್ ವಾಷಿಂಗ್ ಮಿಷಿನ್ ಅಂತೆ. ಇವ್ರ ವೆಬ್ಸೈಟ್ ನಾವು ಚೆಕ್ ಮಾಡ್ದಂಗೆ ಅದರಲ್ಲಿ ವೈಫೈ ಅಂತ ಹಾಕಿದ್ರು. ಈ ಒಂದು ವಾಷಿಂಗ್ ಮಿಷಿನ್ನ ವೈಫೈ ಕನೆಕ್ಟ್ ಮಾಡಿಕೊಂಡು ನಮ್ಮ ಸ್ಮಾರ್ಟ್ ಫೋನಲ್ಲಿ ಕಂಟ್ರೋಲ್ ಮಾಡ್ಬೋದಂತೆ. ಯಾವ ಲೆವೆಲಿಗೆ ಸ್ಮಾರ್ಟ್ ಇದೆ ಅಂತ ಗೊತ್ತಿಲ್ಲ. ಈ ಒಂದು ವಾಷಿಂಗ್ ಮಿಷಿನ್ನ ನೀವು 43,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಯಾವುದೆಲ್ಲ ಮೋಡ್ಸ್ಗಳಿದೆ, ಎಷ್ಟು ಸ್ಮಾರ್ಟ್ ಆಗಿದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ವಾಷಿಂಗ್ ಮಿಷಿನ್ನ ಅನ್ಬಾಕ್ಸ್ ಮಾಡೋ ಸರ್ಕಸ್ ಆಯಿತಾ. 62 kg ವೆಯ್ಟ್ ಇದೆ. ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ವಾಷಿಂಗ್ ಮಿಷಿನ್ನು. ಅನ್ಬಾಕ್ಸ್ ಮಾಡೋಕ್ಕಂತೂ ಹೆವಿ ಸರ್ಕಸ್ ಆಯಿತು. ಕಷ್ಟಪಟ್ಟು ಒಬ್ಬನೇ ಹೊರಗಡೆ ಎತ್ತಿಟ್ಟೆ. ಈ ಒಂದು ವಾಷಿಂಗ್ ಮಿಷಿನ್ ಮೇಲೆ ನೋಡ್ತಾ ಇದ್ದೀರಾ 5 ಸ್ಟಾರ್ ರೇಟಿಂಗ್ ಇದೆ. ಸೊ ಪವರ್ ಕನ್ಸಂಪ್ಷನ್ನ ತುಂಬ ಕಡಿಮೆ ಮಾಡುತ್ತಾ ಆಯಿತಾ. ಸೊ ಒಂದು ಒಳ್ಳೆ ವಿಷಯ. ಈ ವಾಷಿಂಗ್ ಮಿಷಿನ್ನ ಇನ್ಸ್ಟಾಲೇಷನ್ ಬೇಕಾದ್ರೆ ನಾವೇ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಹೈಯರ್ ಅವ್ರದ್ದು ಟೆಕ್ನಿಷಿಯನ್ ಬುಕ್ ಮಾಡಿದ್ರೆ ಅವರೇ ಮನೆಗೆ ಬಂದುಬಿಟ್ಟು ವಾಷಿಂಗ್ ಮಿಷಿನ್ನ ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗ್ತಾರೆ. ನಾನು ಇದಕ್ಕಿಂತ ಮುಂಚೆ ಫ್ರಂಟ್ ಲೋಡನ್ನು ಯೂಸ್ ಮಾಡಿರಲಿಲ್ಲ, ಟಾಪ್ ಲೋಡ್ ಯೂಸ್ ಮಾಡ್ತಿದ್ದೆ ವಾಷಿಂಗ್ ಮಿಷಿನಲ್ಲಿ. ಸೊ ಈ ರೀತಿಯೆಲ್ಲ ಇನ್ಸ್ಟಾಲೇಷನ್ ಇರುತ್ತೆ ಅಂತ ಗೊತ್ತಿರಲ್ಲ. ನಾನು ಸುಮ್ಮನೆ ಪ್ಲಗ್ ಮಾಡಿ ಹಿಂದ್ಗಡೆ ಪೈಪನ್ನೆಲ್ಲ ಇನ್ಲೆಟ್ ಔಟ್ಲೆಟ್ ಎಲ್ಲ ಕನೆಕ್ಟ್ ಮಾಡಿ ಜಸ್ಟ್ ಆನ್ ಮಾಡಿ ನಾನು ಬಟ್ಟೆ ಹಾಕಿದೆ. ಗೊತ್ತಿಲ್ಲ ನನಗೆ ಈ ಟ್ರಾನ್ಸಿಟ್ ಬೋಲ್ಟ್ ಅಂತ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆಯಿತಾ. ಆನ್ ಮಾಡಿದೆ, ಫುಲ್ಲು ಶೇಕು. ಯಾವ ಲೆವೆಲಿಗೆ ಶೇಕು ಅಂದರೆ ಹಿಂಗೆ ಅಲ್ಲಾಡ್ತಾ ಇತ್ತು. ಅಲ್ಲಾಡಿಕೊಂಡು ಕೇಬಲೆಲ್ಲ ಕಿತ್ಕೊಂಡೆಲ್ಲ ಬಂದುಬಿಟ್ಟಿತ್ತು. ಇದ್ರೊಳಗಡೆ ಪೈಪೆಲ್ಲ ಕೆಳಗೆ ಬಿಚ್ಕೊಂಬಿಟ್ಟು ಔಟ್ಲೆಟ್ ಪೈಪಿಂದ ನೀರೆಲ್ಲ ಹೊರಗಡೆ ಬಂದು ಫುಲ್ಲು ಸರ್ಕಸ್ ಆಗೋಗಿತ್ತು. ಗೊತ್ತಿರಲಿಲ್ಲ. ನಾನು ಆಮೇಲೆ ನೋಡಿದಾಗ ಗೊತ್ತಾಯಿತು ಈ ಒಂದು ವಾಷಿಂಗ್ ಮಿಷಿನ್ ಅಂದರೆ ಅಲ್ಲಿಂದ ಅಲ್ಲಿ ತೊಗೊಂಬರ್ತಾರಲ್ವ, ಅಂದರೆ ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಈ ರೀತಿ ಟ್ರಾನ್ಸಿಟ್ ಬೋಲ್ಟ್ ಅಂತ ಹಾಕಿರ್ತಾರೆ ಹಿಂದ್ಗಡೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ಟ್ರಾನ್ಸಿಟ್ ಬೋಲ್ಟ್ ಹಾಕಿದ್ದಾಗ ಇದರೊಳಗಡೆ ಸಸ್ಪೆನ್ಷನ್ ಇರುತ್ತಂತೆ ಆಯಿತಾ. ಸಸ್ಪೆನ್ಷನ್ ಅಂದರೆ ಜಾಸ್ತಿ ಶೇಕ್ ಆಗದ ರೀತಿ ಅದು ತಡೆಯುತ್ತೆ ಒಳಗಡೆ ಇರುವಂಥ ಸಸ್ಪೆನ್ಷನ್ನು. ಅದನ್ನು ಲಾಕ್ ಮಾಡಿರುತ್ತೆ ಇದು ಟ್ರಾನ್ಸಿಟ್ ಬೋಲ್ಟು. ಟ್ರಾನ್ಸ್ಪೋರ್ಟ್ ಟೈಮಲ್ಲಿ ಆ ಸಸ್ಪೆನ್ಷನ್ಗೆ ಏನು ಆಗಬಾರ್ದು ಅಂತ. ಸೊ ಅದನ್ನು ತೆಗೆದೇ ನಾವು ಆನ್ ಮಾಡಿದ್ವು, ಆ ರೀತಿ ಹೆವಿ ಶೇಕ್ ಆಗಿ ಶುರುವಾಯಿತು. ಸೊ ಇದನ್ನು ಆಮೇಲೆ ನೋಡಿ ಯೂಸರ್ ಮ್ಯಾನ್ಯಲ್ಲ ನೋಡ್ಬಿಟ್ಟು ಬಿಚ್ಚಿದ ಮೇಲೆ ಸರಿ ಹೋಯಿತು. ಅದಕ್ಕೆಲ್ಲ ಬೋಲ್ಟೆಲ್ಲ ಕೊಟ್ಟಿದ್ದಾನೆ ಹಿಂದ್ಗಡೆ. ಸೊ ಅದನ್ನೆಲ್ಲ ಹಾಕಿದ ಮೇಲೆ ಸರಿ ಹೋಯಿತು. ಆಮೇಲೆ ಅವ್ನು ಫೋನ್ ಮಾಡಿದೆ. ನಾನು ಆ್ಯಕ್ಚುಲಿ ಅದಾದಮೇಲೆ ಗೊತ್ತಿಲ್ಲದೆ ಮತ್ತೆ ಇನ್ಸ್ಟಾಲೇಷನ್ ಬುಕ್ ಮಾಡಿದೆ. ಅವ್ನು ಬರೋ ಅಷ್ಟರಲ್ಲಿ ನಾನೇ ಸರಿ ಮಾಡ್ಕೊಂಡಿದ್ದೆ. ಆಮೇಲೆ ಬಿಡಿ ನಾನೇ ಮಾಡಿಕೊಂಡೆ ಅಂತ ಅಂದೆ. ಸೊ ಇನ್ಸ್ಟಾಲೇಷನ್ ತುಂಬ ಸಿಂಪಲ್. ಒಂದು ಸಲ ಗೊತ್ತಾದ್ಮೇಲೆ ತುಂಬ ಸಿಂಪಲ್ ಆಯಿತಾ. ಈ ವಾಷಿಂಗ್ ಮಿಷಿನಲ್ಲಿ ಫ್ರಂಟಲ್ಲಿ ನೋಡ್ತಾ ಇದ್ದೀರಾ ಒಂಥರ ತುಂಬ ಪ್ರೀಮಿಯಮ್ ಲುಕ್ ನಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಇಲ್ಲಿ ನಾವು ಡಿಟರ್ಜೆಂಟ್ ಹಾಕೋದಕ್ಕೆ ಅಥವಾ ಏನಾದರೂ ಒಂದೇನೋ ಬರುತ್ತಲ್ಲ ಕಂಡೀಷ್ನರ್ ಏನೇನೋ ಹಾಕ್ತಾರಲ್ಲ, ಗೊತ್ತಿಲ್ಲ ನನಗದು. ಸೊ ಅದೆಲ್ಲ ಹಾಕೋದಕ್ಕೆ ಜಾಗ ಇದೆ. ಮತ್ತು ಈ ಕಡೆ ಟಚ್ ಸ್ಕ್ರೀನು, ಪವರ್ ಬಟನ್ನು. ಸೊ ಇದನ್ನು ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ಸೊ ಮತ್ತು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಇಲ್ಲಿ ಕೆಲವೊಂದು ಮೇಲ್ಗಡೆ ನೋಡ್ತಾ ಇದ್ದೀರಲ್ವ, ಡಿಲೇ ಅಂತೆ, ಸ್ಟೀಮು, ಟೆಂಪ್ರೇಚರು, ಸ್ಪೀಡು, ಇದೆಲ್ಲ ಟಚ್ ಸ್ಕ್ರೀನು. ಸೊ ಇದೆಲ್ಲ ಟಚ್ ಸ್ಕ್ರೀನ್ ಕೆಲಸ ಮಾಡುತ್ತೆ. ಈ ಮೋಡ್ಸ್ಗಳೆಲ್ಲ ಏನಿದೆ ಅದನ್ನು ನಾವು ಈ ವೀಲಿಂದ ಕಂಟ್ರೋಲ್ ಮಾಡಬೇಕು. ಈ ಮೋಡ್ಸನ್ನು ಹೆವಿ ಸ್ಮೂತ್ ಆಗಿದೆ ವೀಲ್ ಆಯಿತಾ, ಹೆವಿ ಕಂಫರ್ಟಬಲ್ಲು. ಆ ಸೌಂಡ್ ಕೂಡ ಬರುತ್ತೆ. ಸೊ ಇದರಲ್ಲಿ ಕಾಟನ್ನು ಮಿಕ್ಸು, ಅಲರ್ಜಿ ಕೇರ್ ಅಂತೆ. ಅಲರ್ಜಿ ಕೇರ್ ಅಂದರೆ ಏನಂತ ದೇವ್ರನೇ ಗೊತ್ತಿಲ್ಲ. ಕ್ವಿಕ್ 15 ಅಂತ ಇದೆ. 15 ನಿಮಿಷದಲ್ಲಿ ಬಟ್ಟೆ ವಾಶ್ ಮಾಡಿ ಬಿಸಾಕತ್ತೆ. ಡೆಲಿಕೇಟ್ ಅಂದರೆ ಡೆಲಿಕೇಟ್ ಬಟ್ಟೆಗಳು. ರಿಫ್ರೆಶ್ ಅಂತ ಅಂದರೆ ಒಂದು ರೀತಿ ಸುಕ್ಕಾಗಿರುವಂಥ ಬಟ್ಟೆನ ಸ್ಟೀಮ್ ಮುಖಾಂತರ ಐರನ್ ಮಾಡೋ ರೀತಿ ಮಾಡುತ್ತಂತೆ. ಗೊತ್ತಿಲ್ಲ, ಟ್ರೈ ಮಾಡಿಲ್ಲ ಅದನ್ನ ನಾನು. ಬೇಬಿ ಕೇರು, ಬೆಡ್ಡಿಂಗು, ಅಂದರೆ ಇನ್ನರ್ ವೇರ್ಸು, ಸ್ಪಿನ್ನು, ಸೆಲ್ಫ್ ಕ್ಲೀನ್ ಅಂತೆ. ಸೆಲ್ಫ್ ಕ್ಲೀನ್ ಅಂದರೆ ಈ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳೋದು. ಮತ್ತು ರಿಮೋಟ್ ಅಂತ ಫೀಚರ್ ಕೊಟ್ಟಿದ್ದಾನೆ. ಸೊ ರಿಮೋಟು ಆ ಸ್ಮಾರ್ಟ್ ಫೀಚರ್ ಆಯಿತಾ ಅದು, ಅಂದರೆ ನಮ್ಮ ಫೋನಿಂದ ಕಂಟ್ರೋಲ್ ಮಾಡೋದಕ್ಕೆ ಆಪ್ಷನ್ ಅದು. ಸೊ ಫ್ರಂಟಲ್ಲಿ ಈ ರೀತಿ ಸಿಗುತ್ತೆ. ಇನ್ನು ಇದನ್ನು ಓಪನ್ ಮಾಡಿದ್ರೆ ಡ್ರಮ್ಮು. ಸೊ ಇದು ಸ್ಟೇನ್ಲೆಸ್ ಸ್ಟೀಲ್ ಡ್ರಮ್ ಆಯಿತಾ. ಇದ್ರ ಒಳಗಡೆ ಏನೋ ಪಿಲ್ಲೋ ಶೇಪ್ ಡಿಸೈನ್ ಹಾಕಿದಾರಂತೆ. ಹೆವಿ ದೊಡ್ಡದಾಗಿದೆ ಆಯಿತಾ. ಸೊ ವಾಷಿಂಗೆಲ್ಲ ಆ್ಯಕ್ಚುಲಿ ಚೆನ್ನಾಗಿ ಮಾಡುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ದೊಡ್ಡದಾಗಿದೆ ಒಟ್ಟಿಗೆ ಒಳಗಡೆ. ಇನ್ನು ಈ ಒಂದು ವಾಷಿಂಗ್ ಮಿಷಿನು 1400 RPM ಅಷ್ಟು ಫಾಸ್ಟಾಗಿ ರನ್ ಆಗುತ್ತೆ ಆಯಿತಾ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಈ ಒಂದು ಡ್ರಮ್ ಏನಿದೆ ಡೈರೆಕ್ಟಾಗಿ ಮೋಟ್ರಿಗೆ ಕನೆಕ್ಟ್ ಆಗಿದೆ. ಯಾವುದೇ ಬೆಲ್ಟ್ ಯೂಸ್ ಆಗಿಲ್ಲ ಇದರಲ್ಲಿ. ಸೊ ಅದರಿಂದ ನಾಯ್ಸ್ ಕೂಡ ಕಡಿಮೆ. ಬೆಲ್ಟ್ಲೆಸ್ ಡ್ರಮ್ಮು. ನಾಯ್ಸು ತುಂಬ ಜಾಸ್ತಿ ಏನು ಬರಲ್ಲ. ನಾನು ಇದಕ್ಕಿಂತ ಮುಂಚೆ ಯೂಸ್ ಮಾಡ್ತಿದ್ದಂಥ ಟಾಪ್ ಲೋಡ್ ಏನಿತ್ತು ಅದಕ್ಕಿಂತ ಕಡಿಮೆ ನಾಯ್ಸನ್ನು ಮಾಡುತ್ತೆ. ನಾರ್ಮಲ್ ವಾಶ್ ಟೈಮಲ್ಲಿ 50 dB ಸ್ಪಿನ್ನ, ಹೆವಿ ಫಾಸ್ಟಾಗಿ ಸ್ಪಿನ್ ಆಗ್ತಿರೋ ಟೈಮಲ್ಲಿ 80 dB ಸೌಂಡ್ ಆಗುತ್ತೆ. ನನಗೆ ಅನ್ನಿಸ್ದಂಗೆ ಹೆವಿ ಫಾಸ್ಟಾಗಿ ರನ್ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಸೌಂಡ್ ಕೇಳ್ಬೋದು. ಬಿಟ್ಟರೆ ನಿಮಗೆ
ನಾರ್ಮಲ್ಲಾಗಿ ಅಷ್ಟೊಂದು ಸೌಂಡ್ ಬರೋಲ್ಲ. ಸೊ ಅದೊಂದು ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು. ಇನ್ನು ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡೋದು ಇದೊಂದು ಅಪ್ಲಿಕೇಶನ್ ಇದೆ, ತೋರಿಸ್ತಾ ಇದ್ದೀನಿ ಆಯಿತಾ. ಇದರಲ್ಲಿ ಫುಲ್ಲಿ ಸ್ಮಾರ್ಟ್ ಫೀಚರ್ ಇಲ್ಲ. ನಾನು ಅಂದ್ಕೊಂಡೆ ಫುಲ್ ಆನು ಆಫು ಬರೋದೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು, ಅಲೆಕ್ಸಾ ಮುಖಾಂತರ ಕಂಟ್ರೋಲ್ ಮಾಡ್ಬೋದು, ಈ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಆ ರೀತಿಯಲ್ಲ. ಇವ್ರ ಅಪ್ಲಿಕೇಶನ್ ಮುಖಾಂತರ ನೀವು ಆನ್ ಮಾಡ್ಕೊಂಬಿಟ್ಟು ಇಲ್ಲಿ ರಿಮೋಟ್ ಫೀಚರ್ನ ಆನ್ ಮಾಡಿಬಿಟ್ಟು ಹೋದರೆ ಮಾತ್ರ, ನೀವು ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಈ ರಿಮೋಟ್ ಫೀಚರ್ನ ನೀವು ಆನ್ ಮಾಡ್ಕೊಬೇಕಾಗತ್ತೆ. ಆನ್ ಮಾಡೋದ್ಮೇಲೆ ಅಲ್ಲಿ ನೀವು ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು, ಪಾಸ್ ಮಾಡ್ಬೋದು. ನಿಮಗೆ ಇದು ವಾಷಿಂಗ್ ಆದಮೇಲೆ ನೋಟಿಫಿಕೇಷನ್ ತೋರಿಸುತ್ತೆ. ಸೊ ಸ್ಟಾರ್ಟು ಸ್ಟಾಪು ಇದು ರಿಮೋಟ್ ಫೀಚರ್ ಇಲ್ಲ, ಆನ್ ಮಾಡ್ಕೊಂಡು ಹೋಗಿ ಅಲ್ಲಿ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿರೋ ವೈಫೈ ಕನೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ಮಾಡ್ಕೋಬೇಕಾಗತ್ತೆ ಆಯಿತಾ. ಇದು ನನಗೆ ಫುಲ್ಲಿ ಸ್ಮಾರ್ಟ್ ಅಂತ ಅನಿಸ್ಲಿಲ್ಲ. ಜೊತೆಗೆ ಇದರಲ್ಲಿ AI ಪ್ರೋಸೆಸ್ ಎಲ್ಲ ಏನೋ ಮಾಡುತ್ತಂತೆ ಆಯಿತಾ. ಬಟ್ಟೆನ ಎಷ್ಟು ಸಾಫ್ಟ್ ಆಗಿದೆ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಎಷ್ಟೊತ್ತು ಆಟೋ ಕೊಟ್ಟರೆ ನೀವು ಅದೇ ಆಟೋಮೆಟಿಕ್ಕಾಗಿ ನೀರು ಎಷ್ಟು ಬೇಕಷ್ಟು ತೊಗೊಂಡು ನೀರು ಜಾಸ್ತಿ ಕನ್ಸ್ಯೂಮ್ ಕೂಡ ಮಾಡೋದಂತೆ ಆ ಒಂದು ಫೀಚರ್ನಲ್ಲಿ. ಸೊ ಎಷ್ಟು ಬೇಕಷ್ಟು ಡಿಟರ್ಜೆಂಟ್ ತೊಗೊಂಡು ಕರೆಕ್ಟಾಗಿ ವಾಶ್ ಮಾಡೋದಂತೆ. ಈ AI ಅಂತ ವರ್ಡನ್ನ ಎಲ್ಲ ಕಡೆ ಎಲ್ಲರೂ ಯೂಸ್ ಮಾಡ್ತಾಯಿದ್ದಾರೆ. ಎಷ್ಟು ಇಂಟಿಗ್ರೇಟ್ ಮಾಡ್ತಾಯಿದ್ದಾರೆ ದೇವರಿಗೆ ಗೊತ್ತು ಆಯಿತಾ. ಇದರ ಜೊತೆಗೆ ಹೈಯರ್ ಅವ್ರು ಹೇಳೋ ಪ್ರಕಾರ ಇದರಲ್ಲಿ 3 ಸೆನ್ಸಾರ್ ಇದೆಯಂತೆ. ಒಂದು ಸ್ಪೀಡ್ ಸೆನ್ಸಾರು, ಎಷ್ಟು ಫಾಸ್ಟಾಗಿ ರನ್ ಆಗ್ತಿದೆ ಅಂತ ತಿಳ್ಕೊಳ್ಳುತ್ತೆ. ಮತ್ತು ಇನ್ನೊಂದು ವೆಯ್ಟ್ ಸೆನ್ಸಾರ್, ಎಷ್ಟು ವೆಯ್ಟ್ ಇದೆ ಬಟ್ಟೆ ತಿಳ್ಕೊಳ್ಳುತ್ತೆ. ನಂತರ ಶಿಫ್ಟ್ ಸೆನ್ಸಾರ್ ಅಂತ. ಇದು ಈ ಒಂದು AI ಚಿಪ್ ಏನಂತ ಅಂದೆ ನಾನು, AI ಫೀಚರು ಅದ್ರ ಜೊತೆ ಕಪಲ್ ಆಗಿಬಿಟ್ಟು ತುಂಬ ಜಾಸ್ತಿ ಕೊಳೆ ಇರುವಂಥ ಬಟ್ಟೆ ಇದ್ದರೂ ಸಹ ತುಂಬ ಸೈಲೆಂಟಾಗಿ ರನ್ ಆಗೋ ರೀತಿ, ಅಂದರೆ ಅದನ್ನೆಲ್ಲ ಅನಲೈಸ್ ಮಾಡಿ ಎಷ್ಟು ಸೈಲೆಂಟಾಗಿ ಎಷ್ಟು ಫಾಸ್ಟಾಗಿ ಕ್ಲೀನ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿಕೊಂಡು ಈ ಸೆನ್ಸಾರ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡುತ್ತಂತೆ. ಸೊ ಈ ರೀತಿ ಹೈಯರ್ ಅವ್ರು ಹೇಳ್ತಾರೆ. ಹೆಂಗೆ ವರ್ಕ್ ಆಗುತ್ತೋ ದೇವ್ರಣೆ ಗೊತ್ತಿಲ್ಲ ಅದೆಲ್ಲ. ಸೊ ಪರ್ಸ್ನಲಿ ನಾವು ಇದರಲ್ಲಿ ವಾಶ್ ಮಾಡಿ ಚೆಕ್ ಮಾಡ್ದಂಗೆ ತುಂಬ ಚೆನ್ನಾಗಿ ವಾಶ್ ಮಾಡುತ್ತೆ. ಒಟ್ಟಿಗೆ ಹೊರಗಡೆ ಬಂದಾಗ ಆಲ್ಮೋಸ್ಟ್ ಅಂದರೆ ನೀರು ಒಂದು ಸ್ವಲ್ಪ ಇರಲ್ಲ, ಸ್ಪಿನ್ ಮಾಡಿ ಫುಲ್ ತೆಗೆದಾಕ್ಬಿಟ್ಟಿರುತ್ತೆ. RPM ಜಾಸ್ತಿ ಇರೋದ್ರಿಂದ ತುಂಬ ಫಾಸ್ಟಾಗಿ ಸ್ಪಿನ್ ಆದಾಗ ಅದರಲ್ಲಿರುವಂಥ ನೀರೆಲ್ಲ ಆಲ್ಮೋಸ್ಟ್ ಹೊರಗಡೆ ಹೋಗಿರುತ್ತೆ. ಆಗಲೇ ಹೇಳ್ದಂಗೆ ನೀವು ಡ್ರೈಯರ್ ಇರುವಂಥದ್ದು ತೊಗೊಂಬಿಟ್ರು ಅಂತ ನೀವು ಹೊರಗಡೆ ಒಣಾಕೋದೇ ಬೇಡ, ಡೈರೆಕ್ಟಾಗಿ ಮಡಿಸ್ಕೊಂಬಿಟ್ಟು ನೀವು ಬೀರೊಳಗೆ ಇಟ್ಕೊಂಬಿಡ್ಬೋದು ಆಯಿತಾ. ಇದರಲ್ಲಿ ಸ್ವಲ್ಪ ಒದ್ದೆ ನಂಗೆ ಅನಿಸ್ದಂಗೆ ಹೊರಗಡೆ ಹಾಕ್ಬಿಟ್ರೆ ಒಳ್ಳೆ ಬಿಸಿಲಿದ್ರೆ ನಂಗೆ ಅನಿಸ್ದಂಗೆ ಅರ್ಧ ಗಂಟೆ 1 ಗಂಟೆಲ್ಲೇ ಒಣಗಿಬಿಡುತ್ತೆ. ಆಲ್ಮೋಸ್ಟ್ ನೀರೆಲ್ಲ ತೆಗೆದುಬಿಟ್ಟಿರುತ್ತೆ. ಸೊ ಚೆನ್ನಾಗಿ ವಾಶ್ ಕೂಡ ಮಾಡುತ್ತೆ. ಆಗಲೇ ಹೇಳ್ದಂಗೆ ಇದರಲ್ಲಿ ಹೀಟರ್ ಸಹ ಇದೆ. ಸೊ ಸ್ಟೀಮ್ ಮುಖಾಂತರ ಕೂಡ ಇದು ವಾಶ್ ಮಾಡುತ್ತೆ. ಸೊ ಒಂದು ಒಳ್ಳೆಯ ವಿಷಯ, ಇಂಪ್ರೆಸ್ ಮಾಡ್ತು. ಬೆಲೆ 40. ನಾನು ರಿಗ್ರೆಟ್ ಮಾಡ್ತೀನಿ, ಯಾಕೆ ಅಂದರೆ ಇದ್ರ ಜೊತೆಗೆ ನಾನು ಡ್ರೈಯರು ತೊಗೊಂಡಿದ್ರೆ ಆಗಿತ್ತು ಅನಿಸುತ್ತೆ. ಇನ್ನು ತುಂಬ ಜಾಸ್ತಿ ಪ್ರೈಸ್ ಡಿಫ್ರೆನ್ಸ್ ಆಗ್ತಿರಲಿಲ್ಲ. ಸೊ ಅದನ್ನು ತೊಗೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ನೋಡಿ, ನಿಮಗೆ ಸ್ಮಾರ್ಟ್ ಇದೆ ಅನ್ನೋದಕ್ಕೋಸ್ಕರ ತೊಗೊಳೋದಕ್ಕೋಗ್ಬಿಡಿ. ನಾನು ಹಂಗೆ ಅಂದ್ಕೊಂಡೆ ಸ್ಮಾರ್ಟ್ ಏನೋ ಫುಲ್ಲು ಅಲೆಕ್ಸಾಗೆ ಸ್ಟಾರ್ಟ್ ವಾಷಿಂಗ್ ಅಂದರೆ ಅದೇ ಬಟ್ಟೆ ಹಾಕ್ಕೊಂಬಿಟ್ಟು ಅದೇ ವಾಶ್ ಮಾಡಿ ಅದೇ ಒಣ ಹಾಕ್ಬಿಡುತ್ತೆ ಅಂದ್ಕೊಂಡೆ. ಇಲ್ಲ, ಡ್ರೈಯರ್ ಇದ್ದರೆ ಆ ರೀತಿ ಆಗ್ತಿತ್ತೇನೋ. ಬಟ್ ಸ್ಮಾರ್ಟ್ ಇದೆ ಅಂತ ತೊಗೊಳೋದಕ್ಕೆ ಹೋಗ್ಬಿಡಿ. ನಾರ್ಮಲ್ ಇದಕ್ಕೆ ಓಕೆ, ಪರವಾಗಿಲ್ಲ, ಯೂಸ್ ಮಾಡ್ಕೊಬೋದು. ಸೊ ಇದಿಷ್ಟು ಈ ಒಂದು ವಾಷಿಂಗ್ ಮಿಷಿನ್ ಬಗ್ಗೆ ನನ್ನ ಒಪಿನಿಯನು. ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ತುಂಬ ವೀಡಿಯೋಗಳಿಲ್ಲ ಕನ್ನಡದಲ್ಲಿ ಈ ರೀತಿ ವಾಷಿಂಗ್ ಮಿಷಿನ್ ಬಗ್ಗೆ. ಸೊ ಒಂದು ಆಗ್ಬಿಡೋಣ, ಎಷ್ಟು ಸ್ಮಾರ್ಟ್ ಆಗಿದೆ ಅಂತ ತಿಳಿಸ್ಕೊಡೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ, ಪರ್ಚೇಸ್ ಮಾಡೋರು ಮಾಡ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಆಗಲೇ ಹೇಳಿದೆ ಅಲ್ವಾ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.